ಹಾಯ್ ಎಲ್ರಿಗೂ ನಮಸ್ಕಾರ. ಹಾಯ್ ಹಾಯ್ ಹಾಯ್. ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತು, ಇವತ್ತು ನಾನು ಕರ್ಣ ಅರುಂಧತಿ 3 ಜನನೂ ಲೈವ್ ಬರ್ತಾ ಇದ್ದೀವಿ. ಸೊ ಅವ್ರನ್ನ ಆ್ಯಡ್ ಮಾಡ್ತೀನಿ ಒಂದು ನಿಮಿಷ. Hi, ನಮಸ್ಕಾರ. Namaste, what's up? ಕರ್ಣನ್ನು ಆ್ಯಡ್ हाँ, ಮಾಡ್ತಿದ್ದೀನಿ. ಅಶ್ವಿನ್ ಅಕೌಂಟೇ ಸಿಕ್ತಿಲ್ವಲ್ಲ. ಹಲೋ. hi. ಸೊ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತು ಇವತ್ತು ನಾವು 3 ಜನ ಲೈವ್ ಬರ್ತಿದೀವಿ ಅಂತ. ಇವತ್ತು ನಾವು ಯಾಕೆ ಲೈವ್ ಬರ್ತಿದೀವಿ ಅಂದ್ರೆ, ಇಷ್ಟು ದಿನ ನಾವು ಕಾಯ್ತಿದ್ದ ಒಂದು ಮೇನ್ ಕ್ವೆಶ್ಚನ್, ನಮಗೂ ದೊಡ್ಡ ಕ್ವೆಶ್ಚನ್, ನಿಮಗೂ ನಮ್ಗಿಂತ ದೊಡ್ಡ ಕ್ವೆಶ್ಚನ್ ಆಗಿತ್ತು. ಯಾವಾಗ ಬ್ಲ್ಯಾಕ್ ರೋಸ್ ಬರ್ತಾರೆ, ಯಾರು ಬ್ಲ್ಯಾಕ್ ರೋಸ್ ಅಂತ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗ್ತಿದೆ. ಇವತ್ತು 6 ಗಂಟೆ ಕರೆಕ್ಟಾಗಿ ಇನ್ನು 1 ಅವರ್ ಇದೆ. ಇವತ್ತು 6 ಗಂಟೆಗೆ ಕರಿಮಣಿಯಲ್ಲಿ ಗೊತ್ತಾಗುತ್ತೆ ಯಾರಿದು ಬ್ಲ್ಯಾಕ್ ರೋಸ್, ಏನು ಎತ್ತ, ಯಾರಿಗೆ ಕಾಟ ಕೊಡ್ತಿದ್ದಾರೆ, ಯಾಕೆ ಕಾಟ ಕೊಡ್ತಿದ್ದಾರೆ ಅನ್ನೋದು ಶುರು ಆಗೋದು ಇವತ್ತಿಂದ. ಸೊ ಹೇಳಿ ಕರ್ಣ ಆ್ಯಂಡ್ ಅಮ್ಮ ಮಗ. ಆಲ್ಸೋ ನೀವು ನಿಮ್ಗೆಲ್ಲರಿಗೂ ಯಾರ ಮೇಲೆ ಡೌಟ್ ಇದೆ ಅಂತ ನೀವು ಬರ್ದು ಕಳಿಸ್ಬೋದು, ಇಲ್ಲಿ ನಾವು ಓದ್ತೀವಿ ಕೂಡ. ಅದೇ ಇವತ್ತು ಹೇಳಿ ಬ್ಲ್ಯಾಕ್ ಮೇಡಮ್. ರೋಸ್ ರಿವೀಲ್ ಅರುಂಧತಿ ಅಂತ ಅತ್ತೆ ಕೇಳಿ ಅವರೇ. ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಇವತ್ತು ಯಾರು ಬ್ಲ್ಯಾಕ್ ರೋಸ್ ಏನು ಅಂತ ನಾನು ಹುಡುಕಿ ಸಾಕಾಯ್ತು. ಅಟ್ಲೀಸ್ಟ್ ನಿಮ್ಗಾದ್ರೂ ಇವತ್ತು ಗೊತ್ತಾಗತ್ತ ನೋಡ್ಬೇಕು. ಕರ್ಣನ್ ಕೈಲೇ ಸಿಕ್ಕಿಲ್ಲ ಬ್ಲ್ಯಾಕ್ ರೋಸ್ ಅಂತ, ಯಾರು ಅವರು ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗ್ತಿದೆ. ಇವತ್ತು ನಮ್ಮ ಎಪಿಸೋಡ್ ಅಲ್ಲಿ ಉತ್ತರ ಸಿಗ್ತಿದೆ. ಸುಮಾರು ಕ್ವೆಶ್ಚನ್ಸ್ ಅಂಡ್ ನಮ್ ರೀಸೆಂಟ್ ಆಗಿರೋ ಎಲ್ಲ ಪೋಸ್ಟ್ ಮೇಲೂ ಎಲ್ಲರನ್ನೂ ಗೆಸ್ ಮಾಡ್ತಿದ್ದಾರೆ. ಸಿಂಚು ಅಂತ ಗೆಸ್ ಮಾಡ್ತಿದ್ದಾರೆ, ಅರುಂಧತಿ ಅಂತ ಗೆಸ್ ಮಾಡ್ತಿದ್ದಾರೆ, ಕೆಲವ್ರು ಕರ್ಣ ಅಂತಾನೆ ಗೆಸ್ ಮಾಡ್ತಿದ್ದಾರೆ, ಒಂದಿಷ್ಟು ಜನ ಭರತ್ ಅಂತಾನೂ ಗೆಸ್ ಮಾಡ್ತಿದ್ದಾರೆ. ಭರತ್ ಅಂತ ಗೆಸ್ ಮಾಡಿದ್ದಾರೆ, ಅವ್ರಿಗೆ ಇಷ್ಟ ಅನ್ಸುತ್ತೆ ನಾನೇ ಎಲ್ಲ ಕರೆಕ್ಟ್ ನಳಿನಿ ಮಾಡ್ಬೇಕು ಅಂತ ಅಂತ. ಗೆಸ್ ಮಾಡಿದ್ದಾರೆ. ಸೊ ಸುಮಾರು ಗೆಸಸ್ ಬಂದಿದೆ. ಸೊ ನಿಮ್ ಎಲ್ಲಾ ಗೆಸ್ಗೆ ಇವತ್ತು ಉತ್ತರ. ಅವ್ರು ಯಾಕೆ ಬ್ಲ್ಯಾಕ್ ರೋಸ್ ಆಗಿದ್ದಾರೆ, ಅದ್ರಿಂದ ಏನ್ ಕತೆ, ಅವ್ರಿಗೆ ಯಾರ ಮೇಲೆ ರಿವೆಂಜು, ಅದೆಲ್ಲ ಮುಂದೆ ಎಪಿಸೋಡ್ಸ್ ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ಇವತ್ತು ನಮ್ಮ ಮೇನ್ ಎಪಿಸೋಡ್ ಅರುಂಧತಿ ಅವರೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸತ್ತೆ. ನಮ್ಮ ರೈಟರ್ಸ್ ಎಲ್ಲ ಕುತ್ಕೊಂಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಒಂದು ಕತೆ ಬರ್ದು ಅದನ್ನ ಇವತ್ತು ಈ ಎಪಿಸೋಡಿಗೆ ರಿವೀಲ್ ಮಾಡೋ ತರ ಮಾಡ್ಕೊಂಡಿದ್ದಾರೆ. ಸೊ ನಾವು ವಿ ಆರ್ ವೇಟಿಂಗ್. ಇನ್ನೊಂದ್ 45 ನಿಮಿಷದಲ್ಲಿ 6 ಗಂಟೆಗೆ ಟಿವಿ ಮುಂದೆ ಕೂತ್ಕೊಳ್ಳೋ ಪ್ಲಾನ್. ಪ್ರಸನ್ನ 1 ಭರತ್ 1 ಅಂತೆ. ಐ ಥಿಂಕ್ ಅರುಂಧತಿ ಇಸ್ ದ ಬ್ಲ್ಯಾಕ್ ರೋಸ್. ಏನಕ್ಕೆ ಅರುಂಧತಿ ಅಂತ ಅನಿಸ್ತದೆ? ನಮ್ಮ ಅಮ್ಮ ಬ್ಲ್ಯಾಕ್ ರೋಸ್ ಆಗ್ತಾರೆ. ಅಲ್ಲ, ಆಕ್ಚುಲಿ ಏನ್ ಗೊತ್ತಾ, ಅರುಂಧತಿ ಅವ್ರಿಗೆ ಎಷ್ಟು ದೊಡ್ಡ ಮನ್ಸು ಅಂದ್ರೆ, ಅಷ್ಟೆಲ್ಲ ಆಗಿ ಮದ್ವೆ ಮುರಿದು ಏನೇನೋ ಆಗಿ ಅವ್ನ್ ಮನೆಗ್ ಕರ್ಕೊಂಡ್ ಬಂದ್ರು, ಮಗಂಗೋಸ್ಕರ ಸೊಸೆನೂ ಒಪ್ಕೊಂಡ್ಬಿಟ್ರು. ಅಷ್ಟು ಒಳ್ಳೆ ಮನ್ಸಿರೋರು ಅವ್ರನ್ನ ಯಾಕೆ ಬ್ಲ್ಯಾಕ್ ರೋಸ್ ಅಂತ ಗೆಸ್ ಮಾಡ್ತಿದೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ. ನಾನಂತೂ ಎಲ್ಲಾರು ಕೇಳ್ಕೊಂಡಿದೀನಿ, ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀವಿ ಬ್ಲ್ಯಾಕ್ ರೋಸ್ ಯಾರು ಅಂತ ಹೆಲ್ಪ್ ಮಾಡಿ ಅಂತ. ಜನ ಕೂಡ ಹೆಲ್ಪ್ ಮಾಡಿದಾರೆ, ಆದ್ರೂ ನನಗಂತೂ ಗೊತ್ತಾಗ್ತಾ ಇಲ್ಲ ಹೆಂಗ್ ಕಂಡಿಡಿಯೋದು ಅಂತ. ಏನೋ ನಿಮ್ಗೆಲ್ಲ ಇವತ್ತು ಗೊತ್ತಾಗತ್ತಂತೆ ಬ್ಲ್ಯಾಕ್ ರೋಸ್ ಯಾರು ಅಂತ. ನೀವೆಲ್ಲ ನೋಡಿ ಯಾಕೆ ಡೌಟ್ ನನ್ ಮೇಲೆ ಅಂತ ಏನೋ ಗೊತ್ತಿಲ್ಲ. ನಮ್ಮಮ್ಮ ಹೆಂಗ್ ಬ್ಲ್ಯಾಕ್ ರೋಸ್ ಆಗತ್ತೆ ಹೇಳಿ. ಮಗ ಇಲ್ಲಿದ್ದಾನೆ, ಸೊಸೆ ಅಲ್ಲಿದ್ದಾಳೆ, ಲೈಕ್ ಹೇಗೆ? ಹೌ ಅರುಂಧತಿ ಸೂಪರ್ ಅಂತ. ಎಸ್, ಅವರು ಶಿ ಇಸ್ ಎ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್. ಹೌದು. ಥ್ಯಾಂಕ್ ಯು.
ಆ ಯಾರು ಸಾಹಿತ್ಯ ಅವ್ರೆ, ವೇಟಿಂಗ್ ಬಟ್ ನಿಮಗೆ ಹೇಳಿ ಯಾರ ಇನ್ನೊಂದು ಮೇಲೆ ಹೇಳ್ಬಲ್ಲೆ ಡೌಟ್ ನಾನು, ಇರೋದು ನಮ್ಮ ಮನೇಲಿ? ಯು ವಿಲ್ ವಿಟ್ನೆಸ್ ದ ಸ್ಟ್ರಾಂಗೆಸ್ಟ್ ವಿಲನ್ ಇನ್ ದ ಟೆಲಿವಿಷನ್ ಅಂತ ಅನ್ಸುತ್ತೆ ನನಗೆ. ಬ್ಲಾಕ್ ರೋಸ್ ಯಾರು ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಇಫ್ ಅಟ್ ಆಲ್ ನಿಮಗೆ ಬ್ಲಾಕ್ ರೋಸ್ ಯಾರು ಅಂತ ಯಾಕಂದ್ರೆ ಗೊತ್ತಾದ್ರೆ ಬ್ಲಾಕ್ ಶಿ ವಿಲ್ ಬಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವಿಲನ್ ಇನ್ ದ ಟೆಲಿವಿಷನ್ ಅನ್ಸುತ್ತೆ. ಬಿಕಾಸ್ ನನ್ನನ್ನು ಎದುರಾಕೋತಾ ಇರೋದು ಯಾರು ಹೇಳಿ, ನನ್ನನ್ನು ಎದುರಾಕೋತಾ ಇರೋದು ಶಿ ವಿಲ್ ಬಿ ದ ಸ್ಟ್ರಾಂಗೆಸ್ಟ್ ಎವರ್ ನೀವು ನೋಡುವಂತದ್ರಲ್ಲಿ ಅಂತ ಅನ್ಸತ್ತೆ. ಬಟ್ ನನಗೇನ್ ಅನ್ಸುತ್ತೆ, ಅರುಂಧತಿ ಯಾಕಂದ್ರೆ ಸೊ ನನಗೇನ್ ಅನ್ಸತ್ತೆ ಅಂದ್ರೆ ಈ ಬ್ಲಾಕ್ ರೋಸ್ ಮೂಲಕ ನೀವಿಬ್ರು ಇನ್ನೂ ಕ್ಲೋಸ್ ಆಗ್ತಿರೇನೋ ಅಂತ. ಏನಂತೀರಾ? ನಮಗೆ ಬ್ಲಾಕ್ ರೋಸ್ ಯಾರು ಅಂತಾನೆ ಗೊತ್ತಿಲ್ಲ, ಆಕ್ಚುಲಿ ಅವ್ರ ನಮ್ಗೆ ಮೂಲಕ ನಾವ್ ಹೆಂಗ್ ಎಷ್ಟೊಂದು ಕ್ಲೋಸ್ ಆಗೋದು. ಏನೋಪ್ಪ ಹಂಗೇನೋ ಒಂದು ಫೀಲಿಂಗ್ ಇದೆ. ಬಟ್ ಬಟ್ ಇವೆಲ್ಲ ಪ್ರೋಮೋದಲ್ಲಿ ನೋಡ್ದಂಗೆ ಕರ್ಣನ್ ಎದೆ ಮೇಲೆ ಕಾಲಿಟ್ಟು ನೋಡು ಅಂತ ಹೇಳಿದಾರೆ ಬ್ಲಾಕ್ ರೋಸ್. ಯಾರು ಅಂತ ನನಗಂತೂ ಅವತ್ತು ಗೊತ್ತಾಗ್ಲಿಲ್ಲ. ನೀವಾದ್ರೂ ಹೆಲ್ಪ್ ಮಾಡ್ಬೇಕು. ನೋಡೋಣ ಜನರು ಏನಂತಾರೆ ಅಂತ. ಸಾಹಿತ್ಯ, ನಿನ್ ಪ್ರಕಾರ ಯಾರು ಬ್ಲಾಕ್ ರೋಸ್? ನಿಂಗೆ ಏನಾದ್ರು ಡೌಟ್ ಇದೆಯಾ? ಯಾಕಂದ್ರೆ ನಿಂಗೂ ಸಾಕಷ್ಟು ನಂಗ್ ಕಿರುಕುಳ ಕೊಟ್ಟಿದಾರಲ್ಲ ಅವರು. ಯಾರು? ನಂಗೆ ಜಾಸ್ತಿ ಕಿರುಕುಳ ಕೊಟ್ಟಿದ್ದಾರೆ, ಆದ್ರೆ ನನ್ಗೆ ಅನುಷಾ ಮ್ಯಾಮ್ ಫ್ಯಾನ್ ಕ್ಲಬ್ ಅಂತೆ, ಪ್ಲೀಸ್ ಇನ್ಕ್ಲೂಡ್ ಮೀ ಆಲ್ಸೋ. ಅನ್ಸ್ತಿಲ್ಲ. ಅಣ್ಣ ಇಲ್ಲಿ ಮೇಲಿದ್ದೀನಿ ಬನ್ನಿ. ಇವತ್ತು ರಿವೀಲ್ ಆಗತ್ತೆ ಅಂದ್ರೆ ಪ್ರಾಬ್ಲಿ ದ ಮೋಸ್ಟ್ ಐಕಾನಿಕ್ ಎಂಟ್ರಿ ಫಾರ್ ಎ ವಿಲನ್ ಇನ್ ದ ಟೆಲಿವಿಷನ್ ಹಿಸ್ಟ್ರಿ ಅಂತ ಅನ್ಸತ್ ನನಗೆ. ಅದು ನನಗೆ ಗೊತ್ತಿಲ್ಲ. ಇವೆಲ್ಲ ನೋಡಿ ಎಂಜಾಯ್ ಮಾಡಿ. ಹೌದು, ಇವತ್ತು ನಮ್ ಎಂಜಾಯ್ ಎಷ್ಟು ಮಾಡ್ಬೇಕು ದಿನದ್ದು ಅಂತಾನೆ ನಾವೆಲ್ಲ ಇಷ್ಟು ಕಷ್ಟಪಟ್ಟಿರೋದು. ನಿಮ್ಗೆಲ್ಲ ಖುಷಿ ಆಗ್ಲಿ ಅಂತಾನೆ ಇಷ್ಟು ವರ್ಕ್ ಮಾಡಿರೋದು. ಡೆಫಿನೆಟ್ ಆಗಿ ನಿಮಗೆ ತುಂಬಾ ಖುಷಿ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ನೋಡೋಣ ಬ್ಲಾಕ್ ರೋಸ್ ನಾನ್ ಹಿಡಿಯೋದು, ನೀವೆಲ್ಲ ಜೊತೆಗಿದ್ದೀರಾ, ನಿಧಾನಕ್ಕೆ ಹಿಡಿಯೋಣ. ಬಟ್ ನೀವ್ಯಾರು ಬ್ಲಾಕ್ ರೋಸ್ ಯಾರು ಅಂತ ನೀವ್ ನೋಡಿ ಇವತ್ತು. ನೀವು ನೋಡಿ ಇವತ್ತು ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ಕರೆಕ್ಟ್ ಆಗಿ ಇನ್ನು 6 ಗಂಟೆಗೆ ಇವತ್ತು ನಮ್ಮ 300 ಎಪಿಸೋಡ್ಸ್ ಆಗಿದೆ. ಆಕ್ಚುಲಿ ಬ್ಲಾಕ್ ರೋಸ್ ಶುರುವಾಗಿ ಸುಮಾರು ಎಪಿಸೋಡ್ಸ್ ಆಗಿದೆ. ಸೊ ಅವತ್ತಿಂದ ಅದು ಶುರುವಾದಾಗಿಂದ ಯಾರು 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 ಅಂತ ಗೆಸ್ಗಳು ನಡೀತಾನೆ ಇದೆ. ಸೊ ಇವತ್ತು ಅದು ರಿವೀಲ್ ಆಗ್ತಿದೆ. ನಮ್ಮ ಇವತ್ತಿನ ಸಂಚಿಕೆನ ನೋಡಿ ಮಿಸ್ ಮಾಡದೆ ನೋಡಿ. ಭರತ್ ಬ್ಲಾಕ್ ರೋಸ್ ಮಾಡ್ಬೇಡಿ ಪ್ಲೀಸ್ ಅಂತ. ಅಷ್ಟ್ ನಾವ್ ಎಕ್ಸ್ಪೆಕ್ಟ್ ಮಾಡಿರೋರೆ ಬ್ಲಾಕ್ ರೋಸ್ ಆಗ್ಬಿಟ್ರೆ ಏನ್ ನೋಡೋದು. ನಾವೇನೋ ತುಂಬಾ ಲವ್ ಗುರು ಅಂತ ಅನ್ಕೊಂಡಿದ್ವಿ. ಆಡಿಯನ್ಸ್ ಈಗ ಎಷ್ಟು ಆಡಿಯನ್ಸ್ ಈಗ ಎಷ್ಟು ಒಂಥರ ಕಥೆಯಲ್ಲಿ ಇನ್ವಾಲ್ವ್ ಆಗಿ ಅವ್ರಿಗೆ ಎಷ್ಟು ಗೊತ್ತಾಗ್ತಿದೆ ಅಂದ್ರೆ, ಇಫ್ ಅಟ್ ಆಲ್ ಮುಂಚೆ ಎಲ್ಲ ವಿಲನ್ ಹತ್ರ ಅವ್ರಿಗೆ ಬಯೋರು, ಬಟ್ ಈಗ ವಿಲನ್ ಅಂದ್ರೆ ದೇ ಸ್ಟಾರ್ಟ್ ಲವ್ವಿಂಗ್ ದಮ್. ಎಷ್ಟು ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಇದಿರ್ಬೋದು, ಎಲ್ಲದಕ್ಕೂ ಮೀರಿ ದೇ ಸ್ಟಾರ್ಟ್ ಲವ್ವಿಂಗ್ ದ ವಿಲನ್. ನಾನ್ ಗ್ಯಾರಂಟಿ ಕೊಡ್ತೀನಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಮ್ ಸೀರಿಯಲ್ ವಿಲನ್ ತುಂಬಾ ಇಷ್ಟ ಪಡ್ತೀರಾ ಅಂತ ಅನ್ಕೊಂಡಿದೀನಿ. ಕತೆ ಹೊರತುಪಡಿಸಾಗಿ ಎಲ್ಲ ಕತೆ ತುಂಬಾ ಇನ್ವಾಲ್ವ್ ಆಗಿರೋರ್ಗೆ ಹೇಳ್ತಾ ಇದೀನಿ ನಾನು. ಯು ವಿಲ್ ಸ್ಟಾರ್ಟ್ ಲವಿಂಗ್ ದ ವಿಲನ್ ಡೆಫಿನೆಟ್ಲಿ. ನನ್ ಫ್ಯಾನ್ಸ್ ಎಲ್ಲಾರು ವಿಲನ್ ಫ್ಯಾನ್ಸ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ಬಿಕಾಸ್ ನಾನಂತೂ ಅವ್ರ ಫ್ಯಾನು. ಅರುಂಧತಿ ಬ್ಲಾಕ್ ರೋಸ್ ಸೀರಿಯಲ್ ಮಾತ್ರ ಫುಲ್ ಸೂಪರ್ ಮೇಡಮ್. ಥ್ಯಾಂಕ್ ಯು ಮನೋಜ್. ಸಾಹಿತ್ಯ ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ಹಾಯ್ ಶಶಿ. ಥ್ಯಾಂಕ್ ಯು. ಪಕ್ಕ ಇವತ್ತು ತೋರ್ಸಲ್ಲ ಬಿಡಿ ಸೀರಿಯಲ್ ನಲ್ಲಿ ಅಂತೆ. ಇಲ್ಲ, ನಾವೇ ಹೇಳ್ತಾ ಇದೀವಿ 100%. ಇಷ್ಟು ದಿನ ನಾವು ಆ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಿ ಇವತ್ತು 100% ತೋರಿಸ್ತಾ ಇದೀವಿ. ಸೊ ಇವತ್ತು ಮಿಸ್ ಮಾಡದೆ ನೋಡಿ. ಅರುಂಧತಿ ಮ್ಯಾಮ್ ನೀವೇ ತಾನೇ ಬ್ಲಾಕ್ ರೋಸ್ ಅಂತೆ. ಪ್ರಿಯಾ ಆಚಾರ್ಯ ಅವ್ರೆ, ಇವಾಗ 6 ಗಂಟೆಗೆ ನೋಡಿ ನೀವೇ ನಮಗ್ ತಿಳಿಸ್ಕೊಡಿ. ನೋಡಿದ್ರೆ ನಿಮಗೆ ಪಾಪ ಅನ್ಸೋದಿಲ್ವಾ? ಹಾಯ್ 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 ಕರ್ಣ. ಹಾಯ್. ಸುಮಾರು ಮೆಸೇಜಸ್ ಬರ್ತಾ ಇದೆ. ಪ್ರಶ್ನೆಗಳಿದ್ರೆ ಕೇಳಿ, ನಾನ್ ಓಪನ್ ಟು ಆನ್ಸರ್ ಆಲ್ ಯೋರ್ ಕ್ವೆಶ್ಚನ್ಸ್. ಫೋನ್ ನಂಬರ್ ಏನು, ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ಬೇಡಿ. ಶೋ ರಿಲೇಟೆಡ್ ಕೇಳಿ, ಬ್ಲಾಕ್ ರೋಸ್ ರಿಲೇಟೆಡ್ ಕೇಳಿ, ಮಾತಾಡೋಣ. ಭರತ್ ನನ್ ಜೊತೆನೆ ಇದ್ದ ಇಷ್ಟೋ ತನಕ. ಜಾನು ಹಾಯ್ ಸರ್. ನೀವಂದ್ರೆ ನಂಗೆ ತುಂಬಾ ಇಷ್ಟ. ಬ್ಲಾಕ್ ರೋಸ್ ಯಾರು ಅಂತ ಗೊತ್ತಾದ್ರೆ ಏನ್ ಮಾಡ್ತೀರಾ?
ಹಾಯ್ ಪವನ್ ಬ್ಲ್ಯಾಕ್ ರವೀಂದ್ರ ರೋಸ್ ಅವ್ರೆ. ನನ್ಗೆ ಕರ್ಣ ಆಗಿ ಬ್ಲ್ಯಾಕ್ ರೋಸ್ ಯಾರು ಅಂತ ಗೊತ್ತಾದ್ರೆ ಗೊತ್ತಿಲ್ಲ ನನಗೆ, ಬಟ್ ಆಸ್ ಅಶ್ವಿನ್ ಆಗಿ ಬ್ಲ್ಯಾಕ್ ರೋಸ್ ಯಾರು ಅಂತ ನೋಡಿದಾಗ ನಾನು ಐ ವಾಸ್ ಲೈಕ್ ಸುಮನ್ ನಾಯಕ್ ಹಾಯ್ ಸುಮನ್ ಹಾಯ್ ಅಂತ ಹೇಳಿ. ಸಾಹಿತ್ಯ ಅರುಂಧತಿ ಮ್ಯಾಮ್ ಕರ್ಣ ಪಾಪ ಸಾಹಿತ್ಯ ಅರ್ಥ ಮಾಡ್ಕೊಳ್ಳಿ. ಪಾಪ ಕರ್ಣ ಸಾಹಿತ್ಯನ ಅರ್ಥ ಮಾಡ್ಕೋಬೇಕಾ, ಸಾಹಿತ್ಯ ಕರ್ಣನ ಅರ್ಥ ಮಾಡ್ಕೋಬೇಕಾ? ಸಾಹಿತ್ಯನೇ ಕರ್ಣನ್ ಅರ್ಥ ಮಾಡ್ಕೋಬೇಕು ತಾನೆ. ಪಾಪ ಅವ್ನ ಎಷ್ಟು ಪ್ರಯತ್ನ ಪಡ್ತಿದ್ದಾನೆ. ಇಲ್ಲ, ಸಾಹಿತ್ಯನ ಕೂಡ ಕರ್ಣ ಅರ್ಥ ಮಾಡ್ಕೋಬೇಕು ಸ್ವಲ್ಪ. ಕರೆಕ್ಟ್ ಅಲ್ವಾ? ಕರ್ಣನ ಸಾಹಿತ್ಯ ಅರ್ಥ ಮಾಡ್ಕೊಬೇಕು. ಸಾಹಿತ್ಯಕ್ಕೋಸ್ಕರ ಕರ್ಣ ಎಷ್ಟೆಲ್ಲ ಮಾಡಿದಾನೆ ಹೇಳಿ. ನಮ್ ಜನಕ್ ಗೊತ್ತು, ಕರ್ನಾಟಕ ಜನತೆಗೆ ಗೊತ್ತು ಕರ್ಣ ಏನೇನ್ ಮಾಡಿದಾನೆ ಸಾಹಿತ್ಯಕ್ಕೋಸ್ಕರ ಅಂತ. ಅದು ಸಾಹಿತ್ಯ ಅರ್ಥ ಮಾಡ್ಕೊಂತೀನಿ ಅಂದ್ರೆ ಏನ್ ಮಾಡೋಣ ಹೇಳಿ. ಅಯ್ಯೋ 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 ಪರವಾಗಿಲ್ಲ ಮೇಡಮ್, ನಮ್ಮ ಆಡಿಯನ್ಸ್ಗೋಸ್ಕರ. ಅಮೃತ ವರ್ಷಿಣಿ ಗೌಡ, ನಿಮ್ ಅಮ್ಮನೇ ಬ್ಲ್ಯಾಕ್ ರೋಸ್ ಆದ್ರೆ ಏನ್ ಮಾಡ್ತೀರಾ? ನನೀಗ ಹಾ ನಮ್ಮಮ್ಮ ಹೆಂಗ್ ಬ್ಲ್ಯಾಕ್ ರೋಸ್ ಆಗತ್ತೆ ಹೇಳಿ? ಖಂಡಿತ ಇಲ್ಲ. ಹೌದು, ಅಷ್ಟು ಒಳ್ಳೆ ಅಮ್ಮ ಹೆಂಗ್ ಬ್ಲ್ಯಾಕ್ ರೋಸ್ ಆಗಕ್ ಸಾಧ್ಯ? ಯಾಕಂದ್ರೆ ಅವ್ರ ಮಗ ಆಗಿಲ್ಲ ಅಂದ್ರೂನು ಅಷ್ಟು ಇದ್ ಮಾಡಿ ಬೆಳೆಸಿದಾರೆ ಅಷ್ಟು ಪ್ರೀತಿಯಿಂದ. ಸೊ ಅವ್ರು ಹೆಂಗೆ ಬ್ಲ್ಯಾಕ್ ರೋಸ್ ಆಗಕ್ ಸಾಧ್ಯ? ಅಲ್ಲ, ಇದೊಂಥರ ಕೇಳಿ ಬೇಜಾರಾಗತ್ತೆ, ಬಟ್ ಓಕೆ, ಒಪಿನಿಯನ್ಸ್ ಇರತ್ತಲ್ವಾ. ಏನಾದ್ರು ಬೇರೆ ಪ್ರಶ್ನೆಗಳಿದ್ರೆ ಕೇಳಿ. ಸೊ ತನಕ ನಾವ್ ಹೇಳಿದಾಯ್ತು. ನಾವು ಇವತ್ತು ಬ್ಲ್ಯಾಕ್ ರೋಸ್ ನಮ್ ಹೇಳ್ಬೇಕಾಗಿದ್ದು ಇನ್ಫಾರ್ಮೇಶನ್ ನಿಮ್ ಜೊತೆ ಮಾತಾಡ್ಬೇಕಾಗಿದ್ದು ಅಂದ್ರೆ ಕ್ಯಾಶುವಲ್ ಆಗಿ ನಿಮ್ ಜೊತೆ ಮಾತಾಡ್ಬೇಕು ಅನ್ನೋದ್ ಬಿಟ್ರೆ ಇನ್ಫಾರ್ಮೇಶನ್ ಹೇಳ್ಬೇಕು ಅಂದಿದ್ದು ಹೇಳಾಯ್ತು. ಅದು 6 ಗಂಟೆಗೆ ಬ್ಲ್ಯಾಕ್ ರೋಸ್ ಯಾರು ಅಂತ ನಿಮಗ್ ಗೊತ್ತಾಗತ್ತೆ, ಡೆಫಿನೆಟ್ ಆಗಿ ಗೊತ್ತಾಗತ್ತೆ. ಅಂಡ್ ನಿಮ್ಗೆ ಇಷ್ಟ ಆಗೋ ತರನೇ ಗೊತ್ತಾಗತ್ತೆ. ಅಂಡ್ ಡೆಫಿನೆಟ್ಲಿ ಆ ವಿಲನ್ ನೀವು ತುಂಬಾ ಸೆಲೆಬ್ರೇಟ್ ಮಾಡ್ತೀರಾ ಟೆಲಿವಿಷನ್ ಹಿಸ್ಟ್ರಿನಲ್ಲಿ ಅಂತ ನಾನು ಅನ್ಕೊಂಡಿದೀನಿ. ಇಷ್ಟನ್ನೇ ನಾವ್ ಹೇಳ್ಬೇಕಾಗಿದ್ದು. ಇನ್ನ ನೀವ್ ಏನ್ ಹೇಳ್ಬೇಕು ಅಂತ ಇದ್ದೀರಾ ನಮಗ್ ಹೇಳಿ, ನಾವ್ ಅದಕ್ಕೆಲ್ಲ ಉತ್ತರ ಹೇಳ್ತೀವಿ. ಬ್ಲ್ಯಾಕ್ ರೋಸ್ ಯಾರು ಸಾಹಿತ್ಯ ಅಂತ ಹನುಮಂತ್ ಅವರೇ, ನಾನೇ ಲಾಸ್ಟ್ ಪರ್ಸನ್ ಗೊತ್ತಾಗತ್ತೆ ಅನ್ಸುತ್ತೆ. ಸಾಹಿತ್ಯ ನಿಮ್ ಫ್ರೆಂಡ್ ಬ್ಲ್ಯಾಕ್ ರೋಸ್ ಅಂತ ಯಾರಮ್ಮ ಅದು? ಸಾಹಿತ್ಯ ಯಾರ್ ಸಾಹಿತ್ಯ? ನಿಮ್ ಫ್ರೆಂಡ್ಸ್ ಯೋಗಿತಾ ಬಿಟ್ರೆ ಯಾರು ಗೊತ್ತಿಲ್ವಲ್ಲ ನಂಗೆ. ನನ್ ಫ್ರೆಂಡ್ ಯಾರು ಹೇಳಿ ಬ್ಲ್ಯಾಕ್ ರೋಸ್? ಯೋಗಿತನ್ ಬ್ಲ್ಯಾಕ್ ರೋಸ್ ಮಾಡಿದ್ರ? ನನಗೆಲ್ಲೂ ಕಾಣಿಸ್ತಾ ಇಲ್ವಲ್ಲ. ಡೋಂಟ್ ಫೀಲ್ ಬ್ಯಾಡ್ ಅರುಂಧತಿ ಮೇಡಮ್ ಅಂತ. ಅಲ್ಲ, ಅಂದ್ರೆ ಬೇಜಾರ್ ಪಟ್ಕೊಂಡೆ ಮಾಡಿದ್ ಓಕೆ, ಅಂದ್ರೆ ಏನ್ ಮಾಡಕ್ ಆಗಲ್ಲ. ಎಲ್ಲರೂ ಲಾವಣ್ಯ ಅವ್ರು ಕೇಳ್ತಾ ಇದಾರೆ, ಸಾಹಿತ್ಯ ಅವರಿಗೆ ಕರ್ಣನ್ ಮೇಲೆ ಪ್ರೀತಿ ಇದೆಯಾ ಅಂತ ಕೇಳ್ತಾರೆ. ಪ್ರೀತಿ ಇಲ್ಲ, ಯಾಕಂದ್ರೆ ಯಾರು ಈ ತರ ಕಡ್ಡು ಮುಚ್ಚಿ ಮದ್ವೆ ಆಗಿರೋರ್ ಮೇಲೆ ಹೆಂಗ್ ಪ್ರೀತಿ ಬರೋಕ್ ಸಾಧ್ಯ? ಪ್ರೀತಿ ಇಲ್ಲ, ಕೋಪ ಇದೆ, ತುಂಬಾ ಕೋಪ ಇದೆ. ಇನ್ನೂ ಆ ಕೋಪ ತಣ್ಣಗ್ ಕೂಡ ಆಗಿಲ್ಲ. ನಾನ್ ಯಾಕೆ ಇವಾಗ ಅವ್ರ ಜೊತೆ ನಗ್ತಾ ಮಾತಾಡ್ತಿದ್ದೀನಿ? ನಿಮ್ಗೋಸ್ಕರ ನಗ್ತಾ ಇದೀನಿ ಅಷ್ಟೇ, ಅವ್ರಿಗೋಸ್ಕರ. ಒಂದೇ ಒಂದ್ ನಿಮಿಷ, ಒಂದ್ ಒಳ್ಳೆ ಗೆಸ್ ಬಂದಿದೆ ಇಲ್ಲಿ. ಸಾಹಿತ್ಯ ಅವರೇ ಬ್ಲ್ಯಾಕ್ ರೋಸ್ ಅಂತ. ಅದು ಒಬ್ರಲ್ಲ ಇಬ್ರ, ತುಂಬಾ ಜನ ಅದನ್ನ ಹೇಳ್ತಿದಾರೆ. ಕರ್ಣ, ನೀವ್ ಹುಷಾರಾಗಿದ್ರೆ ಸರಿ ಇನ್ಮೇಲೆ. ಆಯ್ತಮ್ಮ, ನೀನ್ ಹೇಳ್ದಂಗೆ ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿ. ಅಮ್ಮ ನೋಡಿ ಅವಾಗ್ಲೇ ಶುರು ಮಾಡಿದಾರೆ ಅಮ್ಮ. ಯಾರು ರೀ ಬ್ಲ್ಯಾಕ್ ರೋಸ್ ಹೇಳಿಪ್ಪ. ಸೌಜು ಅವರೇ, ಇವತ್ತು 6 ಗಂಟೆಗೆ ನೋಡಿ ಬ್ಲ್ಯಾಕ್ ರೋಸ್ ಯಾರು ಅಂತ ಗೊತ್ತಾಗುತ್ತೆ. ಸಾಹಿತ್ಯ ಅವ್ರ ಚಿಕ್ಕಪ್ಪ ಬ್ಲ್ಯಾಕ್ ರೋಸ್ ಇರ್ಬೋದು ಅನ್ಸುತ್ತೆ. ನಂಗೆ ಯಾಕೆ ಕ್ವಶನ್ಸ್ ಏನು ಕಾಣಿಸ್ತಾ ಇಲ್ವಲ್ಲ? ಪಾಪ ನಮ್ ಚಿಕ್ಕು ಬ್ಲ್ಯಾಕ್ ರೋಸ್ ಅಲ್ಲ ಅನ್ಸುತ್ತೆ. ಬ್ಲ್ಯಾಕ್ ರೋಸ್ ಯಾರು? ಸಾಹಿತ್ಯಕ್ಕ. ಕರ್ಣನ ಫ್ರೆಂಡ್ ಬ್ಲ್ಯಾಕ್ ಯಾರು? ಕರ್ಣ ಅವರೇ ರಾಧಾ ಮಿಸ್ ತುಂಬಾ ಒಳ್ಳೆಯವರು ಅಂತ. ಹೌದು, ರಾಧಾ ಮಿಸ್ ತುಂಬಾ ಒಳ್ಳೆಯವರು, ನನಗೆ ತುಂಬಾ ಇಷ್ಟವಾದ ವ್ಯಕ್ತಿ. ಐ ಹ್ಯಾವ್ ಸಮ್ ಕ್ವೆಶ್ಚನ್ಸ್. ಅವ್ರು ಮಾಡಿದ್ದು ನಿಮ್ ಒಳ್ಳೇದಕ್ಕೆ ಅಲ್ವಾ? ಹೌದು, ನಮ್ ಒಳ್ಳೇದಕ್ಕೆ ಅವ್ನ್ ಬಂದ್ ತಾಳಿ ಕಟ್ಟಿದ್ರುನು, ಬಟ್ ಒಂದ್ ಪರ್ಮಿಷನ್ ಅಲ್ಲ, ನಿಂಗ್ ತಾಳಿ ಕಟ್ತಿದೀನಿ ಅಂತ ನಾನು ಹೇಳ್ಬೋದಿತ್ತಲ್ವಾ? ಆ ತರ ಮುಖ ಮುಚ್ಕೊಂಡ್ ತಾಳಿ ಕಟ್ಟಿದ್ರೆ ನಂಗೆ ಕೋಪ ಬರುತ್ತೆ. ನನ್ ದೃಷ್ಟಿಲಿ ಸರಿಯಾಗಿ ದೂರ ಮಾಡಿದ್ರು ತಾನೆ. ಇಲ್ಲ, ಆಕ್ಚುಲಿ ನನಗೂ ಒಳ್ಳೆ ಗೆಳೆಯ, ಆದ್ರೆ ಅವನು ಆ ಪರಿಸ್ಥಿತಿನೂ ಹಂಗಿತ್ತು. ಹೌದು,
ಆದ್ರೂ ಅವ್ನ್ ನನ್ಗೆ ಹೇಳ್ಬೋದಿತ್ತಲ್ವಾ ಅಟ್ಲೀಸ್ಟ್. ಅದಕ್ಕೆ ಬೇಜಾರಾಗುತ್ತೆ, ಅದಕ್ಕೆ ಕೋಪ ಬಂದೇ ಬರುತ್ತಲ್ವಾ. ಕೋಪ ಮಾಡ್ಕೊಳ್ಳಿ, ನಾನೆಲ್ಲ ಸರಿ ಮಾಡ್ತೀನಿ, ಯಾರು ಬೇಜಾರ್ ಮಾಡ್ಕೊಬೇಡಿ, ನಾನೆಲ್ಲ ಸರಿ ಮಾಡ್ತೀನಿ. ಅಲ್ಲ ಸಾಹಿತ್ಯ, ನೀನ್ ಯಾಕಮ್ಮ ಪಾಪ ಕರ್ಣನ್ನ ಬೈಯೋದು ಅಂತ. ಕೇಳಿ ಇನ್ನೊಂದ್ ಸ್ವಲ್ಪ ಕೇಳಿ ಹಂಗೆ. ಅದೊಂದ್ ಬ್ಲ್ಯಾಕ್ ರೋಸ್ ಆದ್ರೆ ಕರ್ಣ ಸಾಹಿತ್ಯ ನಿಮ್ಮಪ್ಪ ಬ್ಲ್ಯಾಕ್ ಸಾಹಿತ್ಯ ರೋಸ್ ವೈಟ್ ಅಂತೆ. ರೋಸ್ ಆಗಿ, ಅಯ್ಯೋ ನಮ್ಮಪ್ಪನ್ ನಾನೇ ನೋಡಿಲ್ಲಮ್ಮ, ಇನ್ನು ಹೋಗಿ ನೋಡ್ಬೇಕು. ಪಾಪಮ್ಮ ಕೋಮಲಿದ್ದಾರೆ, ಜನ ಎಲ್ಲಾರ್ನು ಗೆಸ್ ಮಾಡ್ತಾ ಇದಾರೆ. ಸಾಹಿತ್ಯ ಬ್ಲ್ಯಾಕ್ ರೋಸ್ ಅಂತಿದ್ದಾರೆ, ಕರ್ಣನೇ ಡಬಲ್ ಆಕ್ಟಿಂಗ್ ಅಂತ ಇದಾರೆ, ಸಿಂಚನ ಬ್ಲ್ಯಾಕ್ ರೋಸ್ ಅಂತ ಇದಾರೆ, ಭರತ್ ಬ್ಲ್ಯಾಕ್ ರೋಸ್ ಅಂತ ಇದಾರೆ, ಅರುಂಧತಿ ಬ್ಲ್ಯಾಕ್ ರೋಸ್ ಅಂತ ಇದಾರೆ, ಸಾಹಿತ್ಯ ಅವ್ರ ಅಪ್ಪ ಬ್ಲ್ಯಾಕ್ ರೋಸ್ ಅಂತ ಇದಾರೆ. ಎಲ್ಲಾ ಪ್ರಶ್ನೆಗೂ ಇನ್ ಅರ್ಧ ಗಂಟೆಲಿ ಉತ್ತರ ಸಿಗುತ್ತೆ. ಕರೆಕ್ಟ್ ಆಗಿ ಅರ್ಧ ಗಂಟೆಗೆ ಟಿವಿ ಆನ್ ಮಾಡಿ, ನಿಮ್ಗೆ ತುಂಬಾ ಖುಷಿ ಆಗುವಂತ ಸೀನ್ಸ್ ಇದೆ, ತುಂಬಾ ಖುಷಿ ಆಗುವಂತ ಎಪಿಸೋಡ್ ಇದೆ. ನಿಮ್ಮೆಲ್ಲಾ ಪ್ರಶ್ನೆಗೂ ಇವತ್ತೊಂದು ಉತ್ತರ ಸಿಗತ್ತೆ. ನಾವು ಸುಮಾರು ದಿನದಿಂದ, ನನಗೂ ಗೊತ್ತಿಲ್ಲ, ತುಂಬಾ ದಿನದಿಂದ ಕಾಟ ಕೊಡ್ತಿರೋ ಬ್ಲ್ಯಾಕ್ ರೋಸ್ ಯಾರು ಅಂತ ನಿಮಗೆ ಗೊತ್ತಾಗತ್ತೆ. 6 ಗಂಟೆಗೆ ಕರೆಕ್ಟ್ ಟಿವಿ ಆನ್ ಮಾಡಿ, ಕಲರ್ಸ್ ಕನ್ನಡ. ಹಾಗೆ ಕರಿಮಣಿನ ನೀವಿಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಾ ಬನ್ನಿ. ವಿ ಲವ್ ಯು ಆಲ್. ಹೌದು, ಎಸ್. ಇವತ್ ನಾವ್ ಲೈವ್ ಬಂದಿದ್ ಕೂಡ ಅದೇ ಹೇಳೋಕೆ. ಇವತ್ತು ಆಫ್ಟರ್ ಆಲ್ಮೋಸ್ಟ್ 100 ಎಪಿಸೋಡ್ಸ್ ಗಿಂತ ಜಾಸ್ತಿ ಎಪಿಸೋಡ್ಸ್ ಅಲ್ಲಿ ನಾವು ಬ್ಲ್ಯಾಕ್ ರೋಸ್ ಅಂತ ನೀವು ನೋಡ್ತಾ ಇದೀರಾ. ಅವಾಗಿಂದ ಕೇಳ್ತಾ ಇದೀರಾ ಯಾರು ಬ್ಲ್ಯಾಕ್ ರೋಸ್ ಅಂತ. ಸೊ ಇವತ್ತು ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಾಗೆ ನೋಡಿದ್ಮೇಲೆ ಹೇಗ್ ಅನ್ಸ್ತು ಅಂತ, ಆಸ್ ಆಲ್ವೇಸ್ ನೀವು ನಮ್ಮ ಸ್ನೀಕ್ ಪೀಕ್ ಅಪ್ಲೋಡ್ ಆಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ, ಎಪಿಸೋಡ್ ಹೇಗಿತ್ತು ಅಂತ ಬಂದು ಅಲ್ಲಿ ಕಾಮೆಂಟ್ ಕೂಡ ಮಾಡಿ ತಿಳಿಸ್ಬೋದು. ಎಲ್ಲಾ ಕ್ಯಾರೆಕ್ಟರ್ಸ್ನು ಗೆಸ್ ಮಾಡಿದೀರಾ. ನೋಡೋಣ ನಿಮ್ ಯಾರ್ ಗೆಸ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಇನ್ ಅರ್ಧ ಗಂಟೆಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಕನೆಕ್ಟ್ ಆಗಿದ್ದಕ್ಕೆ. ಗೆಸ್ ಮಾಡಿ ಹಾಗೆ ನಮಗ್ ತಿಳಿಸಿ ಯಾರು ಬ್ಲ್ಯಾಕ್ ರೋಸ್. ಎಸ್, ಗೆಸ್ ಮಾಡ್ತಾ ಇರಿ. ಎಪಿಸೋಡ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ, ಯಾಕಂದ್ರೆ ನಾವೆಲ್ಲರೂ ಓದ್ತೀವಿ. ನೀವ್ ಏನ್ ಹೇಳ್ತೀರಾ, ಹೇಗಿತ್ತು ಅಂತ ಹೇಳಿದ್ನ ನಾವು ಓದ್ತೀವಿ. ಸೊ ಸಂಜೆ ಸ್ನೀಕ್ ಪೀಕ್ ಬರುತ್ತೆ, 6 ಗಂಟೆಗೆ ಎಪಿಸೋಡ್ ನೋಡಿ. ಸಂಜೆ ನಮ್ಮ ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಸ್ನೀಕ್ ಪೀಕ್ ಅಪ್ಲೋಡ್ ಆಗುತ್ತೆ, ಅಲ್ಲಿ ನೀವು ಎಪಿಸೋಡ್ ಹೇಗಿತ್ತು ಅಂತ ನಮಗ್ ತಿಳಿಸ್ಬೋದು. ಇಷ್ಟು ಪ್ರೀತಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಇಷ್ಟು ಕಾಮೆಂಟ್ಸ್ ಬಂತು, ಎಲ್ಲರ ಹೆಸರು ತಗೊಳಕ್ ಆಗ್ಲಿಲ್ಲ, ಸಾರಿ. ಎಲ್ಲಾರ್ಗು ದೊಡ್ಡ ಹೈ. ವಿ ಆಲ್ ಲವ್ ಯು. ನಮ್ ಇಡೀ ಕರಿಮಣಿ ತಂಡದ ಕಡೆಯಿಂದ ವಿ ಲವ್ ಯು ಅ ಲಾಟ್. ಹೀಗೆ ಕರಿಮಣಿಗ್ ಸಪೋರ್ಟ್ ಮಾಡ್ತಾ ಇರಿ. ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ನಾವ್ ಲೈವ್ ಬಂದಾಗ ಏನು ಬ್ಲ್ಯಾಕ್ ರೋಸ್ ಯಾರು ಅಂತ ಗೊತ್ತಾಗಿರುತ್ತೆ. ನಮಗೆ ಹೇಳ್ಕೊಡಿ. ಹೇಗೆ ಸ್ಪಂದನ ಇಂಟರ್ನೆಟ್ ಇಶ್ಯೂ ಇದೆ ಅಂತ. ಸೊ ಬೇಸಿಕ್ಲಿ ಸ್ಪಂದನ ಅವ್ರ ಎಲ್ಲಾರ್ಗೂ ರೆಸ್ಪಾಂಡ್ ಆಗಕ್ ಆಗ್ಲಿಲ್ಲ ಇಂಡಿವಿಜುವಲ್ ಕ್ವೆಶ್ಚನ್ಸ್ಗೆ, ಯಾಕಂದ್ರೆ ತುಂಬಾ ರೆಸ್ಪಾನ್ಸ್ ಗಳು ಬರ್ತಿರೋದ್ರಿಂದ. ಬಟ್ ನೆಕ್ಸ್ಟ್ ನಿಮಗೆ ಬ್ಲ್ಯಾಕ್ ರೋಸ್ ಯಾರೇ, ಸೊ ನೀವು ನಮ್ ಸೀರಿಯಲ್ ನ ಈಗ ಹೇಗ್ ಸಪೋರ್ಟ್ ಮಾಡ್ತಿದಿರೋ ಮುಂದೆ ಕೂಡ ಅಷ್ಟೇ ಪ್ರೀತಿ ತೋರ್ಸಿ ಅಂತ ನಾವ್ ಕೇಳ್ಕೊತಾ ಇದೀವಿ. ಉದ್ದೇಶ ಅಷ್ಟೇ. ಸೊ ನಾವು ಹೇಳಿದೀವಿ. ಬಾಯ್.